ಸ್ನೇಹಿತರೆ ನಮಸ್ಕಾರ. ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಉಂಡಂತಹ ಮತ್ತು ಸಾಕಷ್ಟು ಸಕ್ಸಸ್ಗಳನ್ನು ಕೂಡ ನೋಡಿದಂತಹ ವೈಷ್ಣವಿ ಗೌಡಗೆ ಈಗ ನಿಜವಾದಂತಹ ಒಂದು ಸವಾಲಿನ ಸಮಯ. ಕಾರಣ ಇತ್ತೀಚೆಗಷ್ಟೇ ತುಂಬ ಅದ್ಧೂರಿಯಾಗಿ ಎಂಗೇಜ್ಮೆಂಟನ್ನು ಮಾಡಿಕೊಂಡಂಥ ವೈಷ್ಣವಿ ಗೌಡಗೆ ಈಗ ಉತ್ತರ ಕೊಟ್ಟು 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 ಸಾಕಾಗಿ ಹೋಗಿದೆಯಂತೆ. ಕಾರಣ ಏನು ಅಂತ ಹೇಳಿದ್ರೆ, ಕನ್ನಡ ಬಾರದಂತಹ ಮತ್ತು ಗೌಡ್ರನ್ನ ಬಿಟ್ಟು, ಅಂದರೆ ಸಾಕಷ್ಟು ಜನ ಗೌಡ್ರು ರಿಚ್ ಫೆಲೋಸ್ ಇದ್ದಾರೆ, ಅವರನ್ನು ಬಿಟ್ಟು ಈ ಹಿಂದಿ ಹುಡುಗನನ್ನು ಯಾಕಮ್ಮ ಮದುವೆ ಆದೆ, ಅದರಲ್ಲೂ ಕೂಡ ಹಿಂದಿ ಭಟ್ರನ್ನ ಯಾಕೆ ಮದುವೆ ಆದೆ, ಅದು ಏನು ಮ್ಯಾಚಿಂಗು, ಅದು ಯಾವ ರೀತಿಯಾದಂಥ ಲವ್, ಅದು ಯಾವ ರೀತಿಯಾದಂತಹ ವ್ಯಾಮೋಹ ನಿಮ್ಮದು ಅನ್ನುವಂತಹ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳ್ತಿದ್ದಾರೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಕೆಯ ವಿರುದ್ಧವಾಗಿ ನಾನಾ ಅರ್ಥಗಳು ಬರುವಂತಹ ಒಂದಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಿದ್ದಾವೆ. ಅಂದರೆ ಬೇರೆ ಬೇರೆ ಉದ್ದೇಶದಿಂದ ಈಕೆ ಈ ರೀತಿ ಮಾಡಿರೋದು. ಇನ್ನು ಕೆಲವರು ಸ್ವಲ್ಪ ಇನ್ನೂ ಆಕ್ರೋಶಭರಿತವಾಗಿಯೂ ಕೂಡ ಕೆಲವೊಬ್ಬರು ಕಮೆಂಟನ್ನು ಮಾಡ್ತಿದ್ದಾರೆ. ಅಂದರೆ ಒಂದೇನು ಅಂತ ಹೇಳಿದ್ರೆ, ಕೆಲವರಿಗೆ ಇದು ಸ್ಪಷ್ಟವಾಗಿ ಬೇರೆ ಏನೋ ಉದ್ದೇಶದಿಂದ ಆದಂತಹ ಪ್ರೀತಿ ಇರಬಹುದಾ, ಅಥವಾ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಕೊಂಡ್ರು ವೈಷ್ಣವಿ ಅನ್ನುವಂಥ ಕಾಳಜಿ ಇರಬಹುದಾ, ಹೀಗೆ ನಾನಾ ಅರ್ಥಗಳು ಕೂಡ ಇದ್ದಾವೆ ಇದರ ಹಿಂದೆ. ಹಾಗಾದರೆ ಅಸಲಿಗೆ ಇಲ್ಲಾಗಿರೋದೇನು, ವೈಷ್ಣವಿ ಗೌಡ ಅವರು ಎಂಗೇಜ್ಮೆಂಟ್ ಮಾಡಿಕೊಂಡ ಬಳಿಕ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಎದುರಿಸುವಂಥ ಸಂದರ್ಭ ಎದುರಾಗಿದೆ ಮತ್ತು ಅದಕ್ಕೆ ವೈಷ್ಣವಿ ಸ್ವತಃ ಕೊಡ್ತಿರುವಂಥ ಉತ್ತರಗಳಿಗೇನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಪ್ರಖ್ಯಾತ ಕಿರುತೆರೆ ನಟಿ ಅಗ್ನಿಸಾಕ್ಷಿ ಸೀರಿಯಲ್ನ ಮೂಲಕ ಮನೆ ಮನೆಯಲ್ಲೂ ಕೂಡ ಹೆಸರುವಾಸಿಯಾಗಿ ಮನೆ ಮಗಳು ಅನ್ನುವಂಥ ಪಟ್ಟವನ್ನು ಅಲಂಕರಿಸಿದ್ದಾಕೆ. ಈಗ ಸೀತಾರಾಮ ಅನ್ನುವಂಥ ಧಾರಾವಾಹಿಯ ಮೂಲಕ ಸೀತೆಯಾಗಿಯೂ ಕೂಡ ಮನರಂಜನೆಯನ್ನು ಕೊಡೋದ್ರ ಜೊತೆಗೆ ಮನಗಳಿಗೂ ಹತ್ತಿರವಾಗಿರುವಂಥ ನಟಿ ಅಂತ ಹೇಳಿದರೆ ಅದು ವೈಷ್ಣವಿ ಗೌಡ ಕನ್ನಡ ಕಿರುತೆರೆಯ ಖ್ಯಾತ ನಟಿ. ಇತ್ತೀಚೆಗಷ್ಟೇ ಎಂಗೇಜ್ಮೆಂಟನ್ನು ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸುದ್ದಿಯಲ್ಲಿರುವಂತಹ ನಟಿಯೂ ಕೂಡ ಹೌದು. ವೈಷ್ಣವಿ ಗೌಡ ನಿಶ್ಚಿತಾರ್ಥ ಮಾಡಿಕೊಂಡಿರುವಂಥ ಹುಡುಗ ಯಾರು ಅನ್ನೋದು ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಅದನ್ನು ತಣಿಸುವಂಥ ಕೆಲಸವನ್ನು ಈ ಹಿಂದಿನ ವಿಡಿಯೋದಲ್ಲೇ ನಾವು ಮಾಡಲಾಗಿದೆ. ವೈಷ್ಣವಿಯರೇ ಈ ಬಗ್ಗೆ ಒಂದಷ್ಟು ಸುಳಿವನ್ನು ಕೂಡ ಕೊಟ್ಟಿದ್ದರು. ಆದರೆ ವೈಷ್ಣವಿಯವರು ತೆಗೆದುಕೊಂಡಂಥ ಈ ನಿರ್ಧಾರ ಯಾಕೆ ಅನ್ನುವಂಥ ಪ್ರಶ್ನೆಗಳಿಗೆ ಇನ್ನೂ ಕೂಡ ಸರಿಯಾದಂಥ ಉತ್ತರಗಳು ಸಿಕ್ಕಿರಲಿಲ್ಲ. ಆ ಉತ್ತರವನ್ನು ಹುಡುಕುವಂಥ ಕೆಲಸವನ್ನು ನಾನು ಇವತ್ತು ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬನ್ನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವೈಷ್ಣವಿ ಗೌಡ ಮೂಲತಃ ಕರ್ನಾಟಕದವರು, ಅದರಲ್ಲೂ ಕೂಡ ಬೆಂಗಳೂರಿನವರು, ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ, ಗೌಡ್ರ ಸಮುದಾಯಕ್ಕೆ ಸೇರಿದವರು. ಅವರ ತಂದೆ ತಾಯಿ ಎಲ್ಲರೂ ಕೂಡ ಕನ್ನಡಿಗರೇ, ಸಂಪ್ರದಾಯಸ್ಥ ಮನೆತನದವರು. ಹೀಗಿದ್ರೂ ಕೂಡ ವೈಷ್ಣವಿ ಗೌಡ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಉತ್ತರ ಭಾರತದ ಹುಡುಗನನ್ನು, ಉತ್ತರ ಭಾರತದ ಭಟ್ರ ಹುಡುಗನನ್ನು, ಮಿಶ್ರಾ ಅನ್ನುವಂತಹ ಸಮುದಾಯಕ್ಕೆ ಸೇರಿದಂಥ ಹುಡುಗನನ್ನು. ಕನ್ನಡ ಬಾರೋದಿಲ್ಲ, ಮತ್ತೊಂದು ಕಡೆ ನಮ್ಮ ಸಂಪ್ರದಾಯ ಗೊತ್ತಿಲ್ಲ. ಉತ್ತರ ಭಾರತದ ಸಂಪ್ರದಾಯನೇ ಬೇರೆ, ನಮ್ಮ ದಕ್ಷಿಣ ಭಾರತದ ಸಂಪ್ರದಾಯನೇ ಬೇರೆ. ಇಲ್ಲಿಗೂ ಅಲ್ಲಿಗೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಹಾಗೆಂದ ಮಾತ್ರಕ್ಕೆ ಇದು ದೊಡ್ಡ ಅಪರಾಧನ? ಖಂಡಿತ ಅಲ್ಲ. ಇಲ್ಲಿ ವೈಷ್ಣವಿ ಗೌಡ ಎಂಗೇಜ್ಮೆಂಟನ್ನು ಮಾಡ್ಕೊಂಡಿರೋದು ಅಥವಾ ಮದುವೆಯ ತೀರ್ಮಾನವನ್ನು ಮಾಡಿರುವಂಥದ್ದು ಒಬ್ಬ ಅನ್ಕುಲ್ ಮಿಶ್ರಾ ಅನ್ನುವಂಥ ಹುಡುಗನ ಜೊತೆಗೆ. ಅನ್ಕುಲ್ ಮಿಶ್ರಾ ಮೂಲತಃ ಉತ್ತರ ಭಾರತದವನು, ಜೊತೆಗೆ ಏರ್ಫೋರ್ಸ್ನಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇರೋನು. ಕನ್ನಡ ಸುಟ್ಟು ತಿಂದರೂ ಕೂಡ ಬರದೇ ಇರುವಂಥ ಹುಡುಗ. ವೈಷ್ಣವಿ ಈ ಹುಡುಗನನ್ನೇ ಯಾಕೆ ತುಂಬ ಇಷ್ಟಪಟ್ಟರು, ಯಾಕೆ ಇವನನ್ನೇ ಮದುವೆ ಆಗ್ತಿದ್ದಾರೆ ಅನ್ನೋದು ಅನೇಕರಿಗೆ ಈಗಿರುವಂಥ ಪ್ರಶ್ನೆ, ಅನುಮಾನಗಳು. ವೈಷ್ಣವಿ ತುಂಬ ಸಿಂಪಲ್ ಹುಡುಗಿ ಕಣ್ರಿ, ತುಂಬ ಸಂಪ್ರದಾಯಸ್ಥ ಮನೆಯ ಹುಡುಗಿಯೂ ಕೂಡ ಹೌದು, ಮತ್ತು ಆಕೆ ತುಂಬ ಹೆಸಿಟೇಟ್ ಇರುವಂಥ ಹುಡುಗಿಯೂ ಕೂಡ ಹೌದು. ಯಾಕಂತ ಹೇಳಿದ್ರೆ ವೈಯಕ್ತಿಕವಾಗಿ ವೈಷ್ಣವಿಯನ್ನು ನಾವೆಲ್ಲರೂ ಕೂಡ ಬಲ್ಲವರೇ. ಚಿಕ್ಕ ವಯಸ್ಸಿನಿಂದನೂ ಕೂಡ ತನ್ನದೇ ಆದಂಥ ಪುಟ್ಟ ಜಗತ್ತನ್ನು ಕಟ್ಟಿಕೊಂಡವರು. ಎಲ್ಲಿವರೆಗೆ ಅಂತ ಹೇಳಿದರೆ, ತನ್ನ ಫೋಟೋ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕೆಟ್ಟದಾಗಿ ವೈರಲ್ ಆಗುತ್ತೆ ಅಂದ ತಕ್ಷಣ ಅದ್ರ ಬಗ್ಗೆನೂ ಕೂಡ ತುಂಬ ಕಾಳಜಿಯನ್ನು, ಮುತುವರ್ಜಿಯನ್ನು ವಹಿಸುವಂಥ ಹೆಣ್ಮಗಳು ಈ ವೈಷ್ಣವಿ ಗೌಡ. ತಮ್ಮ ಮದುವೆಯ ಬಗ್ಗೆ ತುಂಬ ಕನಸುಗಳನ್ನು ಕಟ್ಕೊಂಡಿರುವಂತಹ ಪುಟ್ಟ ಹುಡುಗಿ ಈಕೆ. ವೈಷ್ಣವಿಯದು ಮತ್ತೊಂದು ಎಲ್ರಿಗೂ ಕೂಡ ಇಷ್ಟವಾಗುವ ಸ್ವಭಾವ ಅಂದರೆ, ಅವರಿಗೆ ತಾವು ಒಬ್ಬರನ್ನೇ ಪ್ರೀತಿ ಮಾಡಬೇಕು, ಅವರೇ ಜೀವನ ಸಂಗಾತಿ ಆಗಬೇಕು, ಅವರಿಗೂ ತಾವೊಬ್ಬರೇ ಹುಡುಗಿ ಆಗಿರಬೇಕು ಅನ್ನೋಂಥ ಕನಸುಗಳು ಇದ್ವು. ಈ ರೀತಿ ತಮ್ಮ ಮದುವೆ ಬಗ್ಗೆ ನಾನಾ ಕನಸುಗಳನ್ನು ಆಕೆ ಕಂಡಿದ್ದು ಸ್ವತಃ ಆಕೆ ಸಾಕಷ್ಟು ಸಲ ಈ ವಿಚಾರವನ್ನು ಅವರ ಸ್ನೇಹಿತರ ಜೊತೆಗೆ, ನಮ್ಮ ಜೊತೆಗೆ, ಅಂದರೆ ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡಿದ್ರು. ಆದರೆ ಇಂತಹ ಕನಸುಗಳನ್ನು ಕಂಡಿದ್ದಂಥ ಹುಡುಗಿಗೆ ಒಬ್ಬ ಹುಡುಗನಿಂದ ದೊಡ್ಡ ಮೋಸ ಆಗ್ತದೆ. ಆ ಮೋಸ ಎಂತಹದ್ದು ಅಂತ ಹೇಳಿದ್ರೆ, ವೈಷ್ಣವಿ ಇಡೀ ಫ್ಯಾಮಿಲಿಯೇ ತಲೆ ತಗ್ಗಿಸುವಂತಾಗ್ತದೆ. ಆ ನೋವಿನಿಂದ ಹೊರಗಡೆ ಬರೋದಕ್ಕೆ ಸರಿಸುಮಾರು 1 ವರ್ಷ ಬೇಕಾಗ್ತದೆ. ಹೌದು, ಆ ಘಟನೆ ಬಹುಶಃ ನಿಮಗೂ ಕೂಡ ಗೊತ್ತಿರ್ಬೋದು. ಇನ್ನೊಮ್ಮೆ 2022ರಲ್ಲಿ ಇದೇ ವೈಷ್ಣವಿ ಗೌಡ ಎಂಗೇಜ್ಮೆಂಟ್ ನಡೆದಿತ್ತು, ನಿಶ್ಚಿತಾರ್ಥ ನಡೆದಿತ್ತು. ನಿಶ್ಚಿತಾರ್ಥ ಅಂದರೆ ಇಷ್ಟು ಗ್ರ್ಯಾಂಡಾಗಿ ಉಂಗುರ ಬದಲಾವಣೆ ಆಗಿರಲಿಲ್ಲ, ಜಸ್ಟ್ ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು, ಜೊತೆಗೆ ಹುಡುಗ ನೋಡುವಂಥ ಶಾಸ್ತ್ರವನ್ನು ಮಾಡಿ ಮುಗಿಸಿದ್ರು.
ಇಷ್ಟಾಗಿದ್ರೂ ಕೂಡ ಇದು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂಥ ಪರಿಣಾಮ ವೈಷ್ಣವಿಗೆ ಮದುವೆ ಫಿಕ್ಸ್ ಆಯಿತು. ವಿದ್ಯಾಭರಣ ಅನ್ನುವಂಥ ನಟನ ಜೊತೆಗೆ ಮದುವೆ ಆಗಿದೆ. ಉದ್ಯಮಿಯೂ ಕೂಡ ಆಗಿರುವಂಥ ಆತನ ಜೊತೆಗೇನೆ ಮದುವೆ ಆಗೋದು ಫಿಕ್ಸ್ ಅನ್ನುವಂತಹ ಮಾಹಿತಿಗಳು, ಮಾತುಗಳು ಕೇಳಿಬಂದಿತು. ಹೀಗಾಗಿ ಅದು ಎಲ್ಲೋ ಒಂದು ಕಡೆ ಮುರಿದು ಬಿದ್ದಾಗ ಆಕೆಗೆ ಸಿಕ್ಕಾಪಟ್ಟೆ ಬೇಸರವಾಗಿತ್ತು. ವೈಷ್ಣವಿಗೆ ನೀನೇ ಪ್ರಪಂಚ, ನೀನೇ ಎಲ್ಲ ಅಂತೇಳಿ ಹೇಳಿದಂಥ ಆ ವ್ಯಕ್ತಿ ಯಾಮಾರಿಸಿದ್ದ. ಅದೇ ರೀತಿ ಸಾಕಷ್ಟು ಜನ ಹುಡುಗಿಯರಿಗೂ ಆತ ಹೇಳಿದ್ದ ಅನ್ನೋದು ನಂತರ ಗೊತ್ತಾಯಿತು. ವೈಷ್ಣವಿಯೊಂದಿಗೆ ಮದುವೆ ಆಗುವಂಥ ಮುನ್ನ ಬೇರೆ ಬೇರೆ ಹುಡುಗಿಯರ ಜೊತೆಗೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದ ಅನ್ನೋದು ಬಯಲಾಗ್ತದೆ. ಈ ಹುಡುಗನ ಬಗ್ಗೆ ಇಬ್ಬರು ಹುಡುಗಿಯರು ಮಾತನಾಡಿರುವಂಥ ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಇದು ವೈಷ್ಣವಿಗೆ ಒಂದು ರೀತಿಯಲ್ಲಿ ಮುಖಕ್ಕೆ ಹೊಡೆದ ಹಾಗೆ ಆಗ್ತದೆ. ಮೊದಲು ನಿಶ್ಚಿತಾರ್ಥ ಮಾಡಿಕೊಂಡಂಥ ಹುಡುಗನ ಬಗ್ಗೆ ಈ ರೀತಿಯಾಗಿ ಕೇಳಿಬಂದಂತಹ ಕೆಲವೊಂದಷ್ಟು ಮಾತುಗಳನ್ನು ವೈಷ್ಣವಿ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಸೊ ದಟ್ ವೈಷ್ಣವಿ ಶಾಕಿಗೆ ಒಳಗಾಗ್ತಾರೆ. ಯಾಕಂದರೆ ಮನಸ್ಸಲ್ಲಿ 108 ಆಸೆಗಳನ್ನು ಇಟ್ಕೊಂಡು ಆಯ್ಕೆ ಮಾಡಿಕೊಂಡಿದ್ದಂಥ ಹುಡುಗನ ಬಗ್ಗೆ ಇಂತಹ ಮಾತುಗಳನ್ನು ಕೇಳಿ ಬಂದಾಗ ವೈಷ್ಣವಿಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗಿರೋದಿಲ್ಲ. ತಾನು ಒಬ್ಬನನ್ನೇ ಪ್ರೀತಿ ಮಾಡಬೇಕು, ಒಬ್ಬನನ್ನೇ ಮದುವೆ ಆಗಬೇಕು, ಆತನು ಕೂಡ ಹಾಗೆಯೇ ಇರಬೇಕು, ಕೊನೆಯವರೆಗೂ ಕೂಡ ನಾವು ಜೊತೆಯಾಗಿ ಇರಬೇಕು ಅನ್ನುವಂಥ ಕನಸುಗಳನ್ನು ಕಂಡಿದ್ದು ವೈಷ್ಣವಿ ಸಹಜ ಮತ್ತು ಸ್ವಾಭಾವಿಕ ಗುಣಗಳೇ ಆಗಿತ್ತು. ಆದರೆ ಇವೆಲ್ಲವೂ ಕೂಡ ಬರಸಿಡಿಲಿನ ರೀತಿ ಬಂದಪ್ಪಳಿಸಿದ ಪರಿಣಾಮ ಯಾವುದು, ಈ ಆಡಿಯೋ ಇರ್ಬೋದು, ಆರೋಪಗಳಿರ್ಬೋದು, ಎಲ್ಲದೂ ಕೂಡ ಬರಸಡಿಲಿನ ರೀತಿ ಬಂದಪ್ಪಳಿಸಿದ ಪರಿಣಾಮ ವೈಷ್ಣವಿ ಕಂಡಿಂತಹ ಒಂದೊಂದು ಕನಸುಗಳು ಕೂಡ ಒಡೆದು ನುಚ್ಚು ನೂರಾಗಿ ಹೋಗ್ತವೆ. ಮದುವೆ ಆಗೋದಕ್ಕಿಂತ ಮುನ್ನವೇ ನನ್ನ ಹುಡುಗ, ನಾನು ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಅಂದುಕೊಂಡಿರುವಂಥ ಹುಡುಗನ ಬಗ್ಗೆ ಇಷ್ಟೆಲ್ಲ ಬೇರೆ ಬೇರೆ ವಿಚಾರಗಳು ಗೊತ್ತಾಗಿದ್ದೇ ತಡ ಆಕೆಯ ಮನಸ್ಸು ವಿಚಲಿತ ಆಗ್ತದೆ. ಅಕ್ಷರಶಃ ಆಕೆ ಶಾಕಿಗೆ ಒಳಗಾಗ್ತಾಳೆ. ಈತ ಹುಡುಗನೇ ಸರಿ ಇಲ್ಲ, ಬೇರೆ ಬೇರೆ ಹುಡುಗಿಯರ ಜೊತೆಗೆ ಇದು ಫ್ಲರ್ಟ್ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ ಅನ್ನೋಂಥ ಸುದ್ದಿಯ ಕೇಳಿ ಆಕೆಯ ಹೃದಯ ಒಡೆದು ಹೋಗಿರುತ್ತೆ. ಇದಾದ ಮೇಲೆ ವೈಷ್ಣವಿ ತುಂಬವೇ ಸೈಲೆಂಟ್ ಆಗಿ ಹೋಗ್ತಾರೆ, ಮಾನಸಿಕವಾಗಿ ನೊಂದು ಹೋಗ್ತಾರೆ. ಒಂದು ರೀತಿಯಲ್ಲಿ ಡಿಪ್ರೆಷನ್ಗೆ ಹೋಗಿರ್ತಾನೆ ಅಂತಲೂ ಕೂಡ ಹೇಳ್ಬೋದು. ಮನಸ್ಸಿನಲ್ಲಿ ಈ ವಿಚಾರ ಕುರಿತಾನೇ ಇರುತ್ತೆ. ಈ ಘಟನೆ ಬಳಿಕ ಎಲ್ಲರಿಂದ ಅಂತರವನ್ನು ಕೂಡ ಕಾಯ್ದುಕೊಳ್ತಾರೆ. ಆದರೆ ವೈಷ್ಣವಿ ಒಂದು ಗಟ್ಟಿ ನಿರ್ಧಾರಕ್ಕೆ ಕೊನೆಗೆ ಬರ್ತಾರೆ. ಕಷ್ಟನೋ ಸುಖನೋ ನಾನು ಬಯಸಿದಂತೆ ಮದುವೆ ಆಗಬೇಕು, ನನ್ನ ಇಷ್ಟ ಕಷ್ಟಗಳಿಗೆ ಸರಿ ಹೋಗುವಂಥ ಹುಡುಗನನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಅದೇ ಸಂದರ್ಭದಲ್ಲಿ ನೊಂದ ಜೀವಕ್ಕೆ ಕಾಣಿಸಿಕೊಂಡಿದ್ದೆ ಈ ಅನ್ಕೂಲ್ ಅನ್ನುವಂತಹ ಹುಡುಗ. ಅಂಕುಲ್ ಆಲಿಯಾಸ್ ಆಕಾಯ್. ಈತ ಮಿಶ್ರ, ಅಂದರೆ ಬ್ರಾಹ್ಮಣ ಸಮುದಾಯಕ್ಕೆ, ಉತ್ತರ ಭಾರತದ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಹುಡುಗ. ಈತನ ಪರಿಚಯ ಒಂದು ಗೆಟ್ ಟುಗೆದರ್ ಪಾರ್ಟಿಯಲ್ಲಿ ಆಗ್ತದೆ. ನಂತರ ವೈಷ್ಣವಿ ಮತ್ತು ಈ ಅನ್ಕುಲ್ ಮಿಶ್ರ ನಡುವೆ ಒಂದು ಸ್ನೇಹ ಬೆಳೀತದೆ. ಸ್ನೇಹ ನಿಧಾನವಾಗಿ ಮಾತುಕತೆಯಾಗಿ ಬದಲಾಗ್ತದೆ. ಮಾತುಕತೆ ಹಂತವಾಗಿ ಹೋಗ್ತಾ ಕ್ಲೋಸ್ ಆಗ್ತಾ ಹೋಗ್ತಾರೆ ಇಬ್ಬರು ಕೂಡ. ನಂತರ ಇಬ್ಬರು ಕೂಡ ಪರಸ್ಪರ ಪ್ರೀತಿಯ ಮಾತುಕತೆಗಳನ್ನು ಕೂಡ ಮಾಡ್ಕೊಳ್ತಾರೆ. ನಂತರ ಒಬ್ರಿಗೊಬ್ರು ಕೇರಿಂಗ್, ಒಬ್ರಿಗೊಬ್ರು ತುಂಬ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಳ್ತಾರೆ. ಮುಂದೆ ಒಂದು ದಿನ ಇದು ಮದುವೆಯವರೆಗೂ ಕೂಡ ಬಂದು ನಿಲ್ತದೆ. ಅಂದರೆ ಮದುವೆಯ ಮಾತುಕತೆ ಕೂಡ ಇಬ್ಬರ ನಡುವೆ ನಡೀತದೆ. ಇಬ್ಬರು ಕೂಡ ಮದುವೆಯ ಮಾತುಕತೆಯನ್ನು ಮಾಡಿದ ಬಳಿಕ 2 ಕುಟುಂಬದವರ ಜವಾಬ್ದಾರಿ. ಎರಡೂ ಮನೆಯವರು ಕೂಡ ಕೊನೆಗೆ ಸರಿ ಅಂತ ಹೇಳ್ಬಿಟ್ಟು ಮದುವೆಯ ತೀರ್ಮಾನವನ್ನು ಮಾಡಿಬಿಡ್ತಾರೆ. ಅಲ್ಲಿಗೆ ಅನ್ಕುಲ್ ಮಿಶ್ರಾ ಮತ್ತು ಈ ವೈಷ್ಣವಿ ಗೌಡ ಇಬ್ಬರು ಕೂಡ ಮದುವೆಯ ತೀರ್ಮಾನವನ್ನು ಮಾಡಿ ಇಬ್ಬರ ಮನೆಯಲ್ಲೂ ಕೂಡ ಮಾತುಕತೆ ಆಗ್ತದೆ. ಇದಾದ ಬಳಿಕನೇ ಇಲ್ಲಿ ಈಕೆ ವೈಷ್ಣವಿ ಗೌಡ ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಬಿಡ್ತಾರೆ. ಅನ್ಕುಲ್ ಮಿಶ್ರಾ ತುಂಬ ಒಳ್ಳೆಯ ಹುಡುಗ ಅನ್ನೋದು ವೈಷ್ಣವಿಗೆ ಗೊತ್ತಾಗ್ತದೆ. ಅಲ್ಲದೆ ವೈಷ್ಣವಿ ಮತ್ತು ಅಂಕುಲ್ ಮಿಶ್ರಾ 2 ಕುಟುಂಬವು ಕೂಡ ಒಟ್ಟಿಗೆ ಹೊಂದಿಕೊಂಡು ಹೋಗೋದು ಸಹಜ ಮತ್ತು ಸ್ವಾಭಾವಿಕ ಅಂತ ಹೇಳಿ ನಂಬಿಬಿಡ್ತಾರೆ. ಒಂದು ಇಲ್ಲಿನ ಸಂಪ್ರದಾಯ, ಇಲ್ಲಿದು ದಕ್ಷಿಣ ಭಾರತದ ಸಂಪ್ರದಾಯ, ಅವರದು ಉತ್ತರ ಭಾರತದ ಸಂಪ್ರದಾಯ, ಹೊಂದ್ಕೊಂಡು ಹೋಗೋದಿಲ್ವೇನೋ ಅನ್ನುವಂಥ ಭಯ ಇತ್ತಂತೆ ವೈಷ್ಣವಿಗೆ. ಬಟ್ ಇಬ್ಬರ ಮನೆಯ ಮನಸ್ಥಿತಿಯು ಕೂಡ ಒಂದೇ ಆಗಿರೋದ್ರಿಂದ ಸಹಜವಾಗಿ ಇಬ್ಬರು ಕೂಡ ಹೊಂದ್ಕೊಂಡು ಹೋಗ್ತಾರೆ. ತುಂಬ ಅನ್ಯೋನ್ಯತೆ ಇದೆ ಇಬ್ಬರ ನಡುವೆ, ತುಂಬ ಕೇರಿಂಗ್ ಇದೆ, ತುಂಬ ಲೋವಿಂಗ್ ಇದೆ, ಎಲ್ಲದೂ ಕೂಡ ಇದೆ. ಪ್ರೀತಿಗೆ ಯಾವುದೇ ಜಾತಿ, ದೇಶ, ಭಾಷೆ, ಮತ್ತೊಂದು ಇನ್ನೊಂದು ಯಾವುದೂ ಕೂಡ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಯಾವುದೂ ಕೂಡ ಅಡ್ಡಿ ಬರಬಾರ್ದು ಅನ್ನೋದು ಕೂಡ ರುಜುವಾಗಿದೆ. ಪ್ರೀತಿ ಯಾವಾಗ ಯಾರಿಗೆ ಯಾರ ಮೇಲಾಗ್ತದೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಪ್ರೀತಿ ಹುಟ್ಟೋದು ಹೇಗೆ, ಆ ಪ್ರೀತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಇಲ್ಲೂ ಕೂಡ ಹಾಗೆ ವೈಷ್ಣವಿಗೆ ಮೊದಲಾದಂಥ ಪ್ರೀತಿಯಲ್ಲಿ ಆದಂತಹ ನೋವೇ ಈ 2ನೇ ಮದುವೆಯನ್ನು ಅಥವಾ ಈ ಒಂದು ಸಂಬಂಧ, 2ನೇ ಸಂಬಂಧವನ್ನು, 2ನೇ ಮದುವೆ ಅಂತ ಹೇಳಿದ್ರೆ ತಪ್ಪಾಗ್ತದೆ, ಈ 2ನೇ ಸಂಬಂಧವನ್ನು ತಂದು ನಿಲ್ಲಿಸ್ತದೆ. ಈ 2ನೇ ಸಂಬಂಧದ ಪ್ರೀತಿ ಅಗಾಧತೆ ತುಂಬ ಹತ್ತಿರವಾಗಿದೆ ಮತ್ತು ತುಂಬ ಅನ್ಯೋನ್ಯವಾಗಿದೆ ಅನ್ನೋದಕ್ಕೆ ಈಕೆ ತನ್ನ ಎಂಗೇಜ್ಮೆಂಟ್ನಲ್ಲಿ ಆತನ ಜೊತೆಗೆ, ಅಂಕುಲ್ ಮಿಶ್ರನ ಜೊತೆಗೆ ಒಂದು ಸುಂದರವಾದಂಥ ನೃತ್ಯವನ್ನು ಮಾಡಿದ್ದು ಕೂಡ ಸಾಕ್ಷಿ ಮತ್ತು ಅವರಿಬ್ಬರ ನಡುವೆ ಇರುವಂಥ ಅನ್ಯೋನ್ಯತೆಯ ಸಾಕ್ಷಿ. ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ವೈಷ್ಣವಿಗೆ ಕನ್ನಡದವರು ಯಾರೂ ಸಿಗಲಿಲ್ವಾ ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಕನ್ನಡ ಬಾರದವನನ್ನು ಯಾಕೆ ಮದುವೆ ಮಾಡ್ಕೊಂಡ್ರಿ, ನೀವು ಕನ್ನಡಕ್ಕೆ ಅವಮಾನ ಮಾಡಿದ್ರಿ, ಜೊತೆಗೆ ಇದೇನು ಹೆಚ್ಚು ದಿನ ಉಳಿಯುವಂಥ ಸಂಬಂಧ ಅಲ್ಲ ಅಂತಲೂ ಕೂಡ ಸಾಕಷ್ಟು ಜನ ಕಮೆಂಟನ್ನು ಮಾಡ್ತಿದ್ದಾರೆ, ಪ್ರಶ್ನೆ ಮಾಡ್ತಿದ್ದಾರೆ, ಅವಮಾನಿಸ್ತಿದ್ರೆ ಅಂತ
ಅಂತೇಳಿ ಆಕ್ರೋಶವನ್ನು ಹೊರಗಡೆ ಹಾಕ್ತಾರೆ. ಆದರೆ ಇದು ಅವರ ವೈಯಕ್ತಿಕ ವಿಚಾರ. ನಾಳೆ ಒಂದು ದಿನ ಕಷ್ಟವಾದರೆ ಆಕೆಯ ಬೆನ್ನಿಗೆ ನಾವು ಯಾರೂ ಕೂಡ ನಿಂತುಕೊಳ್ಳೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆಕೆಯ ಬೆನ್ನಿಗೆ ನಿಲ್ಲಬೇಕಾಗಿರೋದು ಆಕೆಯ ಕುಟುಂಬ, ಆಕೆಯ ಗಂಡ. ಹೀಗಿರಬೇಕಾದ್ರೆ ಆಕೆಯ ಜೀವನವನ್ನು, ಆಕೆಯನ್ನು ನಾವು ಪ್ರಶ್ನೆ ಮಾಡುವಂಥ ಅಧಿಕಾರವನ್ನು ಅಥವಾ ಒಂದು ಕೀಳು ಮಟ್ಟದ ಅಭಿರುಚಿಯನ್ನು ನಾವ್ಯಾರೂ ಕೂಡ ತೋರಿಸಬಾರ್ದು. ಇದನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಆಕೆಯ ಕುಟುಂಬಕ್ಕೆ ಮತ್ತು ಆಕೆಯ ಆಪ್ತರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇಲ್ಲ ಅನ್ನೋದನ್ನು ನೀವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳೇಬೇಕು. ಪ್ರತಿಯೊಬ್ಬರಿಗೂ ಕೂಡ ಅವರವರ ಖಾಸಗಿ ಜೀವನದ ಬಗ್ಗೆ ಒಂದಷ್ಟು ಈ ಫ್ರೀಡಮ್ ಅಂತೇಳಿ ಹೇಳ್ತಾರೆ. ಆ ಫ್ರೀಡಮನ್ನು ನಾವು ಕೊಡಲೇಬೇಕಾಗ್ತದೆ. ಸೆಲೆಬ್ರಿಟಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಕೆಲವೊಂದಷ್ಟು ಸ್ಪೇಸನ್ನು ನಾವು ಬಿಡಲೇಬೇಕಾಗ್ತದೆ. ಅದು ಬಿಡದೇ ಇದ್ದರೆ ಅದು ಒಂದು ರೀತಿ ವಿಕೃತಿ ಅಂತೇಳಿ ತೋರಿಸ್ಬಿಡುತ್ತೆ. ಅದೇನೇ ಇದ್ರೂ ಕೂಡ ವೈಷ್ಣವಿ ಇವತ್ತು ಸಾಲು ಆಲೋಚನೆಗಳನ್ನು ಮಾಡಿ, ಅಂದರೆ ಒಂದಿನಕ್ಕೆ 2 ದಿನಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಂಡು ಈಗ ಎಂಗೇಜ್ಮೆಂಟನ್ನು ಮಾಡ್ಕೊಂಡಿರೋದಲ್ಲ ಅನ್ನೋದು ಸತ್ಯ. ಸೊ ದಟ್ಟು ಸಾಕಷ್ಟು ಆಲೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಆದರೆ ಈಗ ತೆಗೆದುಕೊಂಡಿರುವಂಥ ನಿರ್ಧಾರ ತುಂಬ ಒಳ್ಳೆಯ ನಿರ್ಧಾರ ಆಗಿರಲಿ ಆಕೆ ಬದುಕಿನಲ್ಲಿ. ಅದೆಂತಹದ್ದೇ ಕಷ್ಟದ ಸಮಯ ಇದ್ದರೂ ಕೂಡ ಒಟ್ಟಿಗೆ ಬಾಳುವಂತಾಗಲಿ. ದೇವರು ಈ ಜೋಡಿಗೆ 100 ಕಾಲ ಸುಖವಾಗಿ ಸಮೃದ್ಧವಾಗಿ ಜೀವನವನ್ನು ಸಾಗಿಸುವಂತಹ ಆಶೀರ್ವಾದವನ್ನು ಮಾಡಲಿ ಅನ್ನೋದಷ್ಟೇ ನಮ್ಮ ಹಾರೈಕೆ. ನಿಮ್ಮ ಹಾರೈಕೆಯೂ ಕೂಡ ಇದೇ ಆಗಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಒಂದು ವೈಷ್ಣವಿ ಗೌಡ ಈಗ ತೆಗೆದುಕೊಂಡಂಥ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.